ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳ ಮಧ್ಯ ಇವತ್ತು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಗೆ ಮತ್ತೆ ಸಿದ್ದರಾಮಯ್ಯ ಪ್ರಯಾಣ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಸಿದ್ದರಾಮಯ್ಯ ಅವರ ದಿಲ್ಲಿ ಟೂರ್. ಇಂದು ರಾತ್ರಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಔತಣಕೂಟ ಏರ್ಪಟ್ಟಿದೆ. ಔತಣಕೂಟದಲ್ಲಿ ಭಾಗಿಯಾಗಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ INDIA ಮೈತ್ರಿಕೂಟದ ನಾಯಕರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಿರುವಂತಹ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅನುಭವವನ್ನು ಹೆಚ್ಚು ಬಳಸಿಕೊಳ್ತಾ ಇರುವಂತಹ ರಾಹುಲ್ ಗಾಂಧಿ ಒಂದು ತಿಂಗಳಲ್ಲಿ AICC ಮಟ್ಟದ 3ನೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇರುವಂಥದ್ದು. ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಿದ್ದರಾಮಯ್ಯ ಅವರು. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರ ದಿಲ್ಲಿ ಟೂರ್. INDIA ಮೈತ್ರಿಕೂಟದ ಎಲ್ಲ ನಾಯಕರುಗಳಿಗೆ ಇವತ್ತು ರಾಹುಲ್ ಗಾಂಧಿಯವರು ಒಂದು ಫೀಸ್ಟ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಮಾನದಲ್ಲಿ ನೋಡ್ತಾ ಹೋಗೋದಾದರೆ ಸಿದ್ದರಾಮಯ್ಯ ಅವರು ಸತತವಾಗಿ 3-4 ಬಾರಿ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಯಾಕೆ ಅಂತ ಹೇಳುವಂಥದ್ದು ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ. ದೆಹಲಿಯಲ್ಲಿ ಯಾರ ಜೊತೆ ಮಾತನಾಡಬೇಕು ಅಂತ ಸಮಯವನ್ನು ತೆಗೆದುಕೊಂಡಿದ್ದರು. ರಾಹುಲ್ ಗಾಂಧಿ ಅವರ ಪ್ರತ್ಯೇಕವಾದಂಥ ಸಭೆ, ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಭೆ, ಸುರ್ಜೇವಾಲಾ ಅವರ ಜೊತೆ ಸಭೆ, ಹೀಗೆ ರಾಜ್ಯ ರಾಜಕಾರಣದ ವಿಚಾರವಾಗಿ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ, ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟುಕೊಡುವಂಥ ವಿಚಾರ ಚರ್ಚೆಯಲ್ಲಿದೆ. ಒಂದು ಕಡೆ ಇವರ ಪ್ರಾಬಲ್ಯವನ್ನು, ಇವರ ಅಹಿಂದ ಒಂದು ಶಕ್ತಿಯನ್ನು, ಇವರ ಆಪ್ತ ಸಚಿವರ ಬಳಗಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಸ್ಥಾನಮಾನವ ಕೊಡಿಸುವಂಥ ಪ್ರಯತ್ನವ, KPCC ಸಾರಥ್ಯದ ಬದಲಾವಣೆ, ಎಲ್ಲವೂ ಕೂಡ ಎಲ್ಲ ವಿಚಾರವೂ ಕೂಡ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರವನ್ನು ಏನಾದರೂ ಇವರು ಹೈಕಮಾಂಡ್ ಮಟ್ಟದ ನಾಯಕರಿಗೆ ಮನವರಿಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ಸಿದ್ದರಾಮಯ್ಯ ಅವರ ಭೇಟಿ.